ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು. ನೆನಪಿರಲಿ, ನಿನ್ನ ಬದುಕಿಗೆ ನೀನೇ ಬ್ರಹ್ಮ. ನೀ ಆಡಿಸಿದಂಗೆ ಆಡುತ್ತೆ ನಿನ್ನ ಬದುಕು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಭೂಮಿ ತಾಯಿಯ ಬಗ್ಗೆ ತಿಳ್ಕೊಳ್ಳೋಣ. ಭೂಮಿ ಪೃಥ್ವಿ ಅಂತ ಪಂಚಭೂತಗಳಲ್ಲಿ ಒಂದು. ಭೂಮಿ ಅತಿ ವಿಸ್ತಾರವಾಗಿದ್ದರಿಂದ ಆ ಹೆಸರು ಆದಿತ್ಯರ ಅಧಿದೇವತೆ. ಮಗ ಅಂಗಾರಕ. ಪರ್ಯಾಯ ಪದಗಳು ಅನೇಕ. ಋಗ್ವೇದದಲ್ಲಿ ಇದನ್ನುದ್ದೇಶಿಸಿ ಒಂದು ಸೂಕ್ತವಿದೆ. ದೌ ಎಂಬ ದೇವತೆಯೊಡನೆ ಸೇರಿದ 6 ಸೂಕ್ತಗಳಿವೆ. ಪ್ರಕೃತಿ, ಪುರುಷರ ಸಂಬಂಧ. ದೇವತೆಗಳೆಲ್ಲ ಅಮರತ್ವವನ್ನು ಪಡೆದದ್ದು ಭೂಮಿಯಲ್ಲಿಯೇ. ಯಜ್ಞಯಾಗ ತಪಸ್ಸುಗಳನ್ನು ಆಚರಿಸಿ ಪ್ರಪಂಚದ ಸೃಷ್ಟಿಯನ್ನು ತೈತ್ತಿರಿಯೋಪನಿಷತ್ತು ಮತ್ತು ಮನ್ನಾದಿ ಸ್ಮೃತಿಗಳಲ್ಲಿ ಹೀಗೆ ಹೇಳಿದೆ: ಮಾಯೆಯಿಂದ ಕೂಡಿದ ಬ್ರಹ್ಮನ ಮನಸ್ಸಿನಿಂದ ಆಕಾಶತತ್ವದಿಂದ ವಾಯುತತ್ವವು, ವಾಯುತತ್ವದಿಂದ ಅಗ್ನಿತತ್ವವು, ಅಗ್ನಿತತ್ವದಿಂದ ಆಪತ್ತತ್ವವು, ಆಪತ್ತತ್ವದಿಂದ ಪೃಥ್ವೀ ತತ್ವವು, ಪೃಥ್ವಿಯಿಂದ ಔಷಧಿ ಭತ್ತ ಮೊದಲಾದವು, ವನಸ್ಪತಿಗಳು, ಔಷಧಿಗಳಿಂದ ಅನ್ನವು, ಅನ್ನದಿಂದ ಪುರುಷನು ಹುಟ್ಟಿದವನೆಂದು ತಿಳಿಸಿದೆ. ಸೃಷ್ಟಿಯ ಆದಿಯಲ್ಲಿ ಪ್ರಪಂಚವೇ ಜಲಮಯವಾಗಿತ್ತು. ಮಹಾವಿಷ್ಣು ವಟಪುತ್ರಶಾಹಿಯಾಗಿದ್ದ. ವಿಷ್ಣುವಿನ ನಾಭಿ ಕಮಲದಲ್ಲಿ ಬ್ರಹ್ಮ ಶೋಭಿಸುತ್ತಿದ್ದ. ಮಹಾವಿಷ್ಣು ಕರ್ಣಮಲವನ್ನು ಹೊರಕ್ಕೆ ಕೆಯಲು ಅದರಿಂದ ವಿಕಾರಾಕೃತಿಯ ಮಧು ಕೈ ಭಟರು ಆವರಿಸಿದರು. ಹುಟ್ಟಿದ ತಕ್ಷಣ ಹಸಿವೆಯಿಂದ ಬಳಲಿದ ಅವರು ಬ್ರಹ್ಮವನ್ನೇ ತಿನ್ನಲೆತ್ನಿಸಿದರು. ಹೆದರಿದ ಬ್ರಹ್ಮ ತಂದೆಯಲ್ಲಿ ಮೊರೆಯಿಟ್ಟು ಕಮಲದಲ್ಲಿ ಅಡಗಿದ ಪರಿಪಾಲಕನಾದ ವಿಷ್ಣುವಿನೊಡನೆ ಅವರೊಡನೆ 5 ಸಹಸ್ರ ವರ್ಷಗಳ ಕಾಲ ಘೋರ ಕಾಳಗ ನಡೆಸಿದ. ಅತುಲಬಲವರಾದ ವಧು ಕೈಟಜರು ಜಗ್ಗಲಿಲ್ಲ. ವಿಷ್ಣು ಪರಾಶಕ್ತಿಯಾದ ಮಾಯೆಯಿಂದ ಪ್ರಾರ್ಥಿಸಿದ. ಮಹಾಮೋಹಿತರಾದ ಮಧು ಕೈಟಕರು ಬೇಕಾದ ವರ ಕೇಳಲು ವಿಷ್ಣುವನ್ನೇ ಕೋರಿದರು. ಉಪಾಯದಿಂದ ಅವರನ್ನು ಜಯಿಸಬೇಕೆಂದು ಯೋಚಿಸಿ ವಿಷ್ಣು ಅವರ ತಲೆ ಕೇಳಿದ. ಮೋಸ ಹೋದ ಅವರು ಅಸಾಧ್ಯವೆಂದು ಊಹಿಸಿ ನೀರಿಲ್ಲದ ಪ್ರದೇಶದಲ್ಲಿ ತಮ್ಮ ತಲೆ ಕತ್ತರಿಸುವಂತೆ ಅನುಮತಿ ನೀಡಿದರು. ವಿಷ್ಣು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಚಕ್ರದಿಂದ ಅವರ ತಲೆ ಕತ್ತರಿಸಿದ. ವಧುವಿನ ಛೇದ್ಯ ರೂಪವಾದ ಭೂಮಿಗೆ ಮೇದಿನಿ ಎಂಬ ಹೆಸರು ಬಂತು. ಪುಷ್ಯರ ತೀರ್ಥದಲ್ಲಿ ಮಲಗಿರುವ ವಿರಾಟ ಪುರುಷನ ರೋಮ ಕೋಪಗಳಲ್ಲಿ ಪೃಥ್ವಿಯ ಅಂಶಗಳು ಸೇರಿಕೊಂಡವು. ಸೃಷ್ಟಿಯ ವೇಳೆಯಲ್ಲಿ ಜಲದ ಪಾತಾಳಗಿಂತ ಎತ್ತರವಾಗಿ ಅವರು ಪ್ರಕಟವಾಗುತ್ತಾನೆ. ಗೋಲಾಕಾರದ ಅವರ ಉದಾರ ಪ್ರದೇಶವು ಭೂಮಿ. ಪ್ರಳಯಾಕಾಲದಲ್ಲಿ ನೀರಿನಲ್ಲಿ ಅಂತರ್ಧಾನವಾಗುವನು. ಸೂರ್ಯವಂಶದ 5ನೇ ರಾಜ ವೇದನೆಂಬಾತ ತನ್ನ ಆಳ್ವಿಕೆಯಲ್ಲಿ ನಾಸ್ತಿಕನಂತೆಯೂ ಧರ್ಮರಹಿತನಾಗಿಯೂ ರಾಜ್ಯಭಾರ ಮಾಡತೊಡಗಿದ. ಭೂದೇವಿ ಕುಪಿತಳಾದಳು. ಘೋರಾಕ್ಷಮ ಒದಗಿ ಬಂತು. ಕುಪಿತರಾದ ಜನ ವೇನರಾಜರನ್ನು ಮತಿಸಿದಾಗ ಪೃಥು ಎಂಬಾತ ಹುಟ್ಟಿದ. ಅವನು ಸಕಲ ರಾಜಲಕ್ಷಣಗಳಿಂದ ಕೂಡಿದ್ದು ಧರ್ಮದಿಂದ ರಾಜ್ಯ ರಕ್ಷಣೆ ಮಾಡುವ ಸಂಕಲ್ಪದಿಂದ ಭೂಮಿಯನ್ನು ನಿಗ್ರಹಿಸಿ ಕಾಮಧೇನು ಸ್ವರೂಪಿಣಿಯಾದ ಅವಳಿಂದ ಜನಗಳಿಗೆ ಬೇಕಾದ ಸಕಲವನ್ನೂ ಕೊಡಿಸಿದ. ಅಂದಿನಿಂದ ಸಮೃದ್ಧಳಾದಳು. ಭೂಮಿ ಪೃಥ್ವಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಅವತ್ತಿಂದ ಕಶ್ಯಪ ಬ್ರಹ್ಮನಿಗೆ ದಿತಿಯಲ್ಲಿ ಹುಟ್ಟಿದ ಹಿರಣ್ಯಾಕ್ಷ ತಪಸ್ಸಿನಿಂದ ಬ್ರಹ್ಮವನ್ನು ಮೆಚ್ಚಿಸಿ ಯಾರಿಂದಲೂ ಯಾವ ಪ್ರಾಣಿಯಿಂದಲೂ ಮರಣಬಾರದಂತೆ ವರ ಪಡೆದನು. ಭೂಲೋಕವನ್ನೆಲ್ಲ ಜಯಿಸಿ ದೇವಲೋಕವನ್ನು ವಶಕ್ಕೆ ತೆಗೆದುಕೊಂಡು ಭೂಮಿಯನ್ನು ಪಾತಾಳಕ್ಕೆ ಒಯ್ಯಬೇಕೆಂದು ಸಮುದ್ರ ಮಾರ್ಗವಾಗಿ ಹೋಗುತ್ತಿರಲು ಮಹಾವಿಷ್ಣು ವರಾಹವೆಂಬ ಹೊಸ ಪ್ರಾಣಿಯಾಗಿ ಕಾಣಿಸಿಕೊಂಡು ದಾನವನ ಸಂಹಾರ ಮಾಡಿ ತನ್ನ ಕೋರೆ ದಾಡೆಯಿಂದ ಭೂಮಿಯನ್ನು ಎತ್ತಿ ಹಿಡಿದು, ಅಲ್ಲದೆ ಒಂದು ದೇವ ಮಾನವ ವರ್ಷಕಾಲ ಅಹೋರಾತ್ರಿಗಳಿಂದ ಭೂದೇವಿಯೊಡನೆ ಸಂಭೋಗಿಸಿದ ನವಗ್ರಹಗಳಲ್ಲಿ ಒಬ್ಬರಾದ ಮಂಗಳನ ಜನನವಾಯಿತು. ವರಾಹಾರೂಪಿ ವಿಷ್ಣುವಿನ ಪತ್ನಿಯಾದ ಭೂಮಿಯನ್ನು ವರಾಹಿ ಎಂದು ಕರೆದರು. ನರಕಾಸುರನು ಜನನ ಸಹ ಆಯಿತು ಅಂತ ಕೆಲವು ಕಡೆ ಉಲ್ಲೇಖ ಇದೆ. ಗೃಹಾರಂಭ, ಗೃಹ ಪ್ರವೇಶ, ಕೆರೆ ಬಾವಿಗಳನ್ನು ತೋಡುವುದು, ದೇವತಾರ್ಚನೆಗಳನ್ನು, ಯಜ್ಞಯಾಗಾದಿಗಳು ಇತ್ಯಾದಿ ಸಂದರ್ಭಗಳಲ್ಲಿ ಸರ್ವಧಾರಿಯಾದ ಭೂಮಿಯ ಪೂಜೆ ಮಾಡುವುದು, ಆಶ್ವೀಜ ಮಾಸದ
ಪೌರ್ಣಿಮೆಯಂದು ಭೂಮಿ ಪೂಜೆ ಮಾಡುವರು. ಆರ್ಯರು ಹಾಸಿಗೆಯಿಂದೆದ್ದು ಭೂಮಿಗೆ ಅಡಿ ಇಡುವಾಗ ಭೂಮಿ ತಾಯಿಗೆ ನಮಿಸಿ ಪಾದಸ್ಪರ್ಶದಿಂದ ಉಂಟಾಗುವ ತಪ್ಪಿಗೆ ಕ್ಷಮೆ ಕೇಳಿ ಹೆಜ್ಜೆ ಹಾಕುತ್ತಿದ್ದರು. ಭೂಮಿಯನ್ನು ಮಹಾವಿಷ್ಣುವೇ ಪೂಜಿಸಿದ ನಾಸ್ತಿಕರು ಹರಿಭಕ್ತ ದೇಶಿಗಳು ಅಧರ್ಮದಿಂದಿರುವವರು ಅಲ್ಲದೆ ಮಣಿಶ್ರೇಷ್ಠವಾದ ಮುತ್ತುಗಳು ಮತ್ತು ರುದ್ರಶಂಖ, ರುದ್ರಾಕ್ಷಿ, ಸಾಲಿಗ್ರಾಮ, ಸಾಲಗ್ರಾಮ, ಜಲ, ಲಿಂಗ, ಪುಸ್ತಕ, ಚಂದನ, ದೀಪ, ಕರ್ಪೂರ ಇತ್ಯಾದಿ ವಸ್ತುಗಳೆಲ್ಲ ಭೂಮಿಯ ಗರ್ಭದಲ್ಲಿ ಒಳವು ಭೂದೇವಿಗೆ ಗಜದೋಷ ಮಿಥುನ ಸಂಕ್ರಮಣದಿಂದ 3 ದಿನಗಳು ಆ ಸಮಯದಲ್ಲಿ ಭೂಕನನ ಉಳುವುದು, ದಾನ ಮಾಡುವುದು ಇವುಗಳನ್ನು ನಿಷಿದ್ಧ. ಭೂದಾನ ಮಾಡುವುದರಿಂದ ಹೆಚ್ಚಿನ ಫಲ ಇದೆ. ಯಜ್ಞ ಯಾಗಾದಿಗಳನ್ನು ನಡೆಸಿದ ಭೂಮಿಯನ್ನು ಹಾಲಿನಿಂದ ಸಿಂಪಡಿಸಿದ್ದರೆ ಯಜ್ಞದ ಫಲ ಪ್ರಾಪ್ತಿಯಾಗುವುದಿಲ್ಲ. ನೋಡ್ದಾ ಎಷ್ಟು ಒಂದು ಇದನ್ನು ನಾವು ಭೂಮಿ ತಾಯಿ ಬಗ್ಗೆ ತಿಳ್ಕೊಂಡ್ವು. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 1/1/2026 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹಿಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ತ್ರಯೋದಶಿ, ರಾತ್ರಿ 8:37, ನಕ್ಷತ್ರ ರೋಹಿಣಿ, ರಾತ್ರಿ 9:43, ಮಳೆ ಪೂರ್ವಭಾದ್ರ 2ನೇ ಪಾದ. ಇವತ್ತು ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ನಮಗೆ ಯುಗಾದಿ ಹೊಸ ವರ್ಷ ಬರುತ್ತೆ, ಆದರೆ ಈ ಜನವರಿ ಬಂದಿರೋದ್ರಿಂದ, ಮೊದಲನೇ ತಿಂಗಳು ಬಂದಿರೋದ್ರಿಂದ ಇದನ್ನು ಹೊಸ ವರ್ಷ ಅಂತ ನಾವು ಪರಿಗಣನೆಗೆ ತಗೊತೀವಿ. ನಮ್ಮದು ಯುಗಾದಿ ನಮ್ಮ ಸನಾತನ ಧರ್ಮದ ಪ್ರಕಾರ, ನಮ್ಮ ಹಿಂದೂ ತತ್ವದ ಪ್ರಕಾರ ನಮಗೆ ಯುಗಾದಿ ಹೊಸ ವರ್ಷ. ಈಗ ರಾಹುಕಾಲ 1:52ರಿಂದ 3:18, ಗುಳಿಕ ಕಾಲ 9:30ರಿಂದ 11:11, ಯಮಗಂಡ ಕಾಲ 6:44ರಿಂದ 8:09. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.